ಇವಾಗ ಸಂಭವ ಏನು ಅಂತಂದರೆ ಇವಾಗ ಕ್ಲೀನ್ ಶೇವಲ್ಲಿ ಕಟ್ಟಿಂಗ್ ಎಲ್ಲ ಮಾಡಿಸಿ ಈ ಥರ ಇದ್ದೀನಿ ಅಂತ ಅನ್ಕೊಬೇಡಿ, ಇದು ನಾನೇ. ಇವಾಗ ಸಂಭವ ಏನು ಅಂತಂದರೆ ನಾನು 2 ಡೇಸ್ ಬ್ಯಾಕು ಊರಿಂದ ಪಟ್ಟಂತ ಇಲ್ಲಿಗೆ ಬಂದೆ, ನಮ್ಮ ಅಜ್ಜಿ ಅವರು ಮನೆಗೆ ಬಂದೆ ಬಿಕಾಸ್ ಆಫ್ ಸಮ್ ವರ್ಕು. ನಾನು ಇವಾಗ ಅದಕ್ಕೋಸ್ಕರ ನಾನು ಇವಾಗ ಇಲ್ಲಿಗೆ ಬಂದೆ. ನಂಗೆ ಇಲ್ಲಿ ಬಂದಿದ್ದು ಒಂದು ಒಳ್ಳೆ ಹೆಂಗೆ ಹೇಳೋದು, ಅದೊಂಥರ ಆ ಜರ್ನಿ ತುಂಬ ಚೆನ್ನಾಗಿತ್ತು. ಅದನ್ನೊಂಥರ ವರ್ಡ್ ಯೂಸ್ ಮಾಡಿ ಹೇಳಿದ್ರೆ ಅದೇನೋ ಅದು ಪಟ್ಟಂತ ಬಾಯಿಗೆ ಬೇರೆ ಬರ್ತಾಯಿಲ್ಲ, ತೊಂದರೆ ಇಲ್ಲ. ನಾನು ಇವಾಗ ಅದಕ್ಕೋಸ್ಕರ ಈ ಫೇಸ್ ಕಟ್ಟು. ಇಲ್ಲ ಅಂತಂದ್ರೆ ನಾನು ಈ ಥರ ಇರ್ತಾ ಇದ್ನ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಈ ಥರ ನಾನು ಇರ್ತಾ ಇರಲಿಲ್ಲ. ನಾನು ಬಂದಿರೋ ಜಾಗ ತೋರಿಸ್ತೀನಿ. ಇದು ಇವಾಗ ಬಂದಿದ್ದು ರೋಡು. ನಾವು ಅದನ್ನು ನೆಕ್ಸ್ಟು ನಾಳೆ ನಾನು ಹೆಂಗಿದ್ರು ಆಚೆ ಹೋಗ್ಬೇಕು, ಇವಾಗ ಕೆಲಸಕ್ಕೆ ಆಚೆ ಹೋಗಬೇಕು, ಆವಾಗ ತೋರಿಸ್ತೀನಿ ಆಯಿತಾ. ಇವಾಗ ಏನಕ್ಕೆ ಇದು ಮಾಡ್ತಾಯಿದ್ದೀನಿ ಅಂತಂದರೆ, ನಾನು ಬಂದಾಗ ನನ್ನ ಜೊತೆ ಇನ್ನೂ ಇಬ್ಬರವ್ರೆ ಆ ಕಡೆ ಸೈಡ್ ಕೂತವ್ರೆ. ನಾನು ಇವಾಗ ವ್ಲಾಗ್ ಮಾಡಬೇಕು ಅಂದ್ಬಿಟ್ಟು ಈ ಕಡೆ ಬಂದೆ. ಇದನ್ನೆಲ್ಲ ಪೋಸ್ಟ್ ಮಾಡ್ಬೋದಾ, ಅದೆಲ್ಲ ರೂಲ್ಸ್ ಎಲ್ಲ ಐತಾ ಅನ್ನೋದು ಗೊತ್ತಿಲ್ಲ. ನಾನು ಫಸ್ಟ್ ಕೇಳಿದಾಗ ಅವ್ನು ಇಲ್ಲ ಅಂತಂದ, ಬಟ್ ನಾನು ಎನಿವೇ ಇರಲಿ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ಬಂದಾಗ ನನ್ನನ್ನು ಫಸ್ಟು ಒಂದು ರೂಮಿಗೆ ಕರ್ಕೊಬಂದ್ಬಿಟ್ರು. ಇದರಲ್ಲಿ ಅಡ್ಜಸ್ಟ್ ಮಾಡೋಣ ನೀವು ಅಂತ. ಅದನ್ನು ತೋರಿಸ್ತೀನಿ ಇವಾಗ ನಾವು ಎಲ್ಲಿಗೆ ಬಂದಿದ್ದೀವಿ ಅನ್ನೋದನ್ನ. ನಾವು ಫಸ್ಟು ಇವಾಗ ಇಲ್ಲಿಗೆ ಬಂದು ಇಲ್ಲಿಗೆ ಬಂದ್ವಾ. ಇಲ್ಲಿಗೆ ಬಂದು ನಮಗಿದು ಇಷ್ಟ ಆಗಲಿಲ್ಲ. ನಾವು ಬಂದಾಗ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ ಆ ರೂಮ್ನ. ಇದು ಈ ಕಡೆ ಸೈಡ್ ಬೇರೆ ಯಾರೋ ಅವರಂತೆ. ಅದಾದಮೇಲೆ ಇದು ಸ್ವಲ್ಪ ಹೈಯರ್ ಅಫಿಷಿಯಲ್ಸು ಅವರು ಇರೋ ರೂಮು. ನಾವೇನು ಮಾಡ್ದೋ ನಮ್ಗೆ ಹೇಳ್ದಾಗ ನಾವು ಸರಿ ಅಂದ್ಬಿಟ್ಟು ಸುಮ್ಮನೆ ಅಂದ್ಬಿಟ್ಟು ಹ್ಞೂ ಅಂತಂದು. ಬಟ್ ಅದಾದಮೇಲೆ ಬೇಡ ಅಂತ ಫಿಕ್ಸ್ ಆದೋ. ಇನ್ನೂ ನನ್ನ ಜೊತೆ ಇಬ್ಬರವ್ರೆ, ಅವರು ತೋರಿಸ್ತೀನಿ. ಒಬ್ಬರು ಇಲ್ಲಿ ಕೂತವ್ರ, ಇವರೊಬ್ಬರ, ಇನ್ನೊಬ್ಬರು ಅಲ್ಲಿ ಒಳಗಡೆ ಮಲ್ಕೊಬಿಟ್ಟವ್ರೆ. ಕೋಇನ್ಸಿಡೆನ್ಸ್ ಏನು ಅಂತಂದರೆ, ನಾನು KR ನಗರ, ಅವರಿಬ್ಬರಳು ಹುಣಸೂರು ಹತ್ರ ಒಬ್ಬರು ಅನ್ಗುಡು, ಅವ್ರು ಇನ್ನೊಬ್ರು ಅವ್ರ್ಯಾವ್ರು ಇನ್ಗುಡ್ಲು, ಅವರು ಇನ್ಗುಡ್ಲಂತೆ. ನನಗೆ ಅನ್ಗುಡ್ ನೋಡಿದ್ದೀನಿ, ಬಟ್ ಇನ್ಗುಡ್ ನೋಡಿಲ್ಲ. ಕಚ್ಚುವನಹಳ್ಳಿ ಕಚ್ಚುವನಹಳ್ಳಿ ಅಂತ. ಈಗ ಬಂದು ಓಡದೇ ಇರೋದೊಂದು ಐತೆ, ಬಟ್ ಅದರಲ್ಲೂ ಏನು ಕ್ವಾಟ್ಲೆ ಅಂತಂದರೆ ಗ್ಯಾಸ್ ಫಿಟ್ ಮಾಡಿ ಓಡಿಸ್ತವ್ರೆ. ನನಗೆ ಇಲ್ಲಿಂದ ಇನ್ನೊಂದು ಫ್ರಂಟಲ್ಲಿ ತೋರಿಸ್ತೀನಿ ನೋಡಿ. ನಾವಿರೋ ಪ್ಲೇಸ್ ಇವಾಗ ಇಲ್ಲೇ ಬೆಡ್ಶೀಟೆಲ್ಲ ಇದು ಮಾಡೋರ. ನಾವಿರೋದು ಅಲ್ಲಿ ಒಂದು ಕಿತ್ತಲೆ ಮರ ಐತೆ. ಕಿತ್ತಲೆ ಮರದಿಂದ ಹಿಂದೆ, ಬಟ್ ಅದು ತುಂಬ ಹುಳಿ ಅಂತ ಅಂದ್ಬಿಟ್ಟು ಒಂದು 2-3 ಎಸ್ಬಿಟ್ಟು ಬೇಡ ಅಂತ ಅಂದ್ಬಿಟ್ಟು. ನಮಗೆ ರೆಸ್ಟ್ ರೂಮ್ಸ್ ಎಲ್ಲ ಹಿಂದೆ ಅವೆ, ಅಲ್ಲಿ ಹಿಂದೆ ಅವೆ ಫುಲ್ಲು. ಇದು ನಮ್ಗೆ ಇವಾಗ ಉಳ್ಕೊಳಕ್ಕಿರೋ ಪ್ಲೇಸು. ನಾನು ಇದನ್ನು ಏನಕ್ಕೆ ಇವಾಗ ಈ ವಿಡಿಯೋದೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಸೀರಿಯಸ್ಲಿ ನಂಗೆ ಏನೋ ಒಂಥರ ಅಡ್ವೆಂಚರ್ ಹಂಗೆ ಐತೆ ಇದು. ನಾನು ಇವ್ರ ಜೊತೆ ಸೇರಿ ವರ್ಕ್ ಮಾಡೋದು ಅಷ್ಟೇ ತುಂಬ ಅಡ್ವೆಂಚರಸ್ ಆಗಿರುತ್ತೆ ಅನ್ನೋ ಒಂದು ಅನಿಸಿಕೆ. ಇವಾಗ ಬನ್ನಿ ಬ್ಯಾಕ್ ಸೈಡ್ ತೋರಿಸ್ತೀನಿ. ಇವಾಗ ಇದು ಅಡುಗೆ ಮಾಡ್ಕೊಳಕ್ಕ. ಬಟ್ ಇಲ್ಲಿ ನೋಡಿ, ಇಲ್ಲಿ ಯಾರೋ ಐವಿ, ಬಟ್ ಅದರಲ್ಲಿ ಏನೈತೆ ಅಂತಂದರೆ ಸೀಮೆ ಎಣ್ಣೆ ಇದೆ. ಅದು ರೆಸ್ಟ್ ರೂಮು. ಇದು ಮಾಮೂಲಿ ಬ್ಯಾಕ್ ಸೈಡು. ಇಲ್ಲಿ ಇವಾಗ ಅಡುಗೆ ಮಾಡ್ಕೊಳಕ್ಕೆ ಇದೇನೆ ನಮಗೆ ಇರೋದು. ಇದೇನೆ ಆಯಿತಾ. ಅವ್ರು ಕೂತಿರೋದು ಅದು. ಇವಾಗ ನಾವು ಉಳ್ಕೊಳ್ಳೋದು ಅದು. ಇದು ಅವರು ಇವಾಗ ಎಕ್ಸಿಸ್ಟ್ ಉಳ್ಕೊಳ್ಳೋಕ್ಕೆ ಅದನ್ನೇ ನಾವು ಅಂದ್ಕೊಂಡಿದ್ದೀವಿ. ಅಲ್ಲಿ ಹಿಂದ್ಗಡೆ ಒಂದು ಬಾವಿ ಐತೆ, ಬೇಜಾನ್ ಆಳ ಐತೆ. ನನಗೆ ಅದೇ ನೋಡ್ಬಿಟ್ಟು ಒಂದು ಸ್ವಲ್ಪ ಭಯ ಆಗೋಯ್ತು, ಅದಕ್ಕೆ ಬಂದ್ಬಿಟ್ಟೆ. ಫೋನ್ಗೇನು ಬಿದ್ದೋದ್ರೆ ತುಂಬ ಕಷ್ಟ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟೆ. ಆಮೇಲೆ ಇನ್ನೊಂದೇನು ಅಂತಂದರೆ, ನಾವು ಬಂದಿದ್ದು ರೋಡಿದು. ನಾಳೆ ಹೋಗ್ಬೇಕಾದ್ರೆ ತೋರಿಸ್ತೀನಿ, ಇವಾಗ ಸರಿಯಾಗಿ ತೋರ್ಸೋಕ್ಕಾಗಲ್ಲ. ಬಟ್ ನಾಳೆ ಹೋಗ್ಬೇಕಾದ್ರೆ ಇನ್ ಕೇಸ್ ಪರ್ಮಿಷನ್ ಸಿಕ್ಕರೆ ನಾನು ವೀಡಿಯೋ ಪಕ್ಕ ಗ್ಯಾರಂಟಿ ಮಾಡ್ತೀನಿ. ಅಂದರೆ ಇಲ್ಲಿ ಎಷ್ಟು ದಿನ ಇರ್ತೀನಿ ಅಂತ ಗೊತ್ತಿಲ್ಲ. ಕೆಲಸ ಮಾಡೋ ಗಂಟನೂ ನಾನು ಫಿಕ್ಸ್ ಆಗಿದ್ದೀನಿ. ಒಂದು ಸ್ವಲ್ಪ
ವೀಡಿಯೋ ಮಾಡಿ ಪೋಸ್ಟ್ ಮಾಡೋಣ ಇದನ್ನೇ ಅಂತ. ನಾನು ಇನ್ನೂ ಏನು ಕೆಲಸ ಅಂತ ನಾನು ಹೇಳಿಲ್ಲ, ಬಟ್ ಇವಾಗಲೂ ಹೇಳಲ್ಲ. ಬಿಕಾಸ್ ನನಗೆ ಇನ್ನೂ ಕನ್ಫರ್ಮಾಗಿಲ್ಲ ನಾನು ಈ ಕೆಲಸ ಮಾಡ್ತೀನ ಇನ್ನೂ ಅಂತ. ಅದಲ್ಲದೆ ಇವಾಗ ಕರ್ಕೊಬಂದು ಜಸ್ಟು ಬಿಟ್ಟಿದ್ದಾರೆ ನಮ್ಮನ್ನ. ಅವರು ಇನ್ನೂ ಯಾರ್ಯಾರಿಗೆ ಏನೇನು ವರ್ಕು ಅಂತ ನಮ್ಗೆ ಇನ್ನೂ ಹೇಳಿಲ್ಲ. ಅದು ಹೇಳಿದಾಗ ನಾನು ನಿಮ್ಗೆ ಹೇಳ್ತೀನಿ. ಅಂಟಿಲ್ ದೆನ್ ಬಾಯ್.